ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ, ಹೆಸರು ಬೇಳೆ ವಿತ್ ಶಾವಿಗೆ ಪಾಯಸ. ಸೊ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಇದು ಹೆಸರು ಬೇಳೆ 150 ಗ್ರಾಮ್ ತೊಗೊಂಡಿದ್ದೀನಿ. ಇದು ಅಕ್ಕಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಏಲಕ್ಕಿ, ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮತ್ತು ಒಣ ಕೊಬ್ಬರಿ, ಬೆಲ್ಲ, ಅದು ಶಾವಿಗೆ, ಇದು ಸ್ವಲ್ಪ ತುಪ್ಪ, 1 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಅಷ್ಟೇ. ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಶಾವಿಗೆ ಪಾಯಸ ಮಾಡೋದಕ್ಕೆ. ನಾನು ಇದರಲ್ಲಿ ಹೇಳಿದ್ದು ಈ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಷ್ಟೇ, ಸ್ವಲ್ಪ. ಸೊ ಇವಾಗ ನಾವು ಮೊದಲಿಗೆ ಹೆಸರು ಬೇಳೆನ ಹುರ್ಕೋಬೇಕು ಮತ್ತು ಅಕ್ಕಿನೂ ಹುರ್ಕೋಬೇಕು. ಬನ್ನಿ ಹುರ್ಕೊಳ್ಳೋಣ. ಹೆಸರು ಬೇಳೆ ಹುರ್ಕೊಳ್ಳೋದಕ್ಕೆ ತವಾ ಇಟ್ಕೊಂಡಿದ್ದೆ ನೋಡಿ. 150 ಗ್ರಾಮಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಇದನ್ನು ನಾನು ಇವಾಗ ಹುರ್ಕೊತಾ ಇದ್ದೀನಿ ನೋಡಿ. ಹೆಸರು ಬೇಳೆನ ಇವಾಗ ನೀಟಾಗಿ ನಾವು ಬ್ರೌನ್ ಕಲರ್ ಆಗೋವ್ರಿಗೆ, ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಹುರ್ಕೋಬೇಕು. ಪೂರ ಕಲರ್ ಚೇಂಜ್ ಆಗೋಗಿ ಹುರಿಬೇಡಿ, ಫುಲ್ ರೋಸ್ಟ್ ಆಗಿಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡಿ ಹುರ್ಕೊಳ್ಳಿ. ಇವಾಗ ನೀಟಾಗಿ ಇದು ಕಲರ್ ಚೇಂಜ್ ಆಗಿದೆ. ಸೊ ಇನ್ನೂ ಫ್ರೈ ಮಾಡ್ತಾಯಿದ್ರೆ ನಾನು ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆಫ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಈ ಥರ ಹುರ್ಕೊಂಡೆ ಆಗಿದೆಯಲ್ಲ, ಇದನ್ನು ನಾವು ಕುಕ್ಕರ್ಗೆ ಹಾಕ್ಕೊಂಡು ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಆವಾಗ ಹೆಸರು ಬೇಳೆ ನೀಟಾಗಿ ಬೆಂದಿರುತ್ತೆ ಹುರಿದಿರೋದ್ರಿಂದ. ನೋಡಿ ಹೆಸರು ಬೇಳೆ ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಚೊಂಬಷ್ಟು, ನಾನು ಈ ಚೊಂಬಲ್ಲಿ ತೊಗೊಂಡಿದ್ದೀನಿ, ಪುಟಾಣಿ ಚೊಂಬಿದು, ಅದರಲ್ಲಿ ಒಂದು 3/4% ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಆಗ ಹೆಸರು ಬೇಳೆ ನೀಟಾಗಿ ಬೆಂದಿರುತ್ತೆ. ನೋಡಿ ಅಕ್ಕಿನ ಹೀಗೆ ಸ್ವಲ್ಪ ಅದು ಬೆಚ್ಚಗಾಗೋವರೆಗೆ, ಅಂದರೆ ಬಿಸಿಯಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ಹುರ್ಕೋಬೇಕು. ಸೊ ನಾನು ಇವಾಗ ಅದನ್ನು ನೀಟಾಗಿ ಹುರ್ಕೊತಾ ಇದ್ದೀನಿ ನೋಡಿ. ಇದಿವಾಗ ಬೆಚ್ಚಗಾಗಿ ಬ್ರೌನ್ ಕಲರ್ಗಾಗಿದೆ. ಇವಾಗ ಆಫ್ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಕೊಳ್ಳೋಣ. ನೋಡಿ ಈಗ ಇದಕ್ಕೆ ಹುರಿದಿಟ್ಕೊಂಡಿದ್ದಲ್ಲ ಅಕ್ಕಿ, ಅದಕ್ಕೆ ನೀರು ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ. ಇವಾಗ ಒಂದು ಜಾರ್ ತೊಗೊಂಡು ಕೊಬ್ಬರಿ, ಏಲಕ್ಕಿ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ 1 ಕಪ್ಪು ಕೊಬ್ಬರಿ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಏಲಕ್ಕಿನ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಆ ಏಲಕ್ಕಿ ಕಾಳು ಕೂಡ ಹಾಕ್ಕೊಂಡೆ. ಇವಾಗ ಇದಿಷ್ಟನ್ನು ಸ್ವಲ್ಪ ರುಬ್ಕೊಂಡ್ರೆ ತರ್ತರಿಯಾಗುತ್ತೆ ಅಂತ ಹೇಳಿ ನೀರು ಹಾಕ್ಕೊಳ್ದಂಗೆ ರುಬ್ಕೋತಾ ಇದ್ದೀನಿ ನೋಡಿ. ಇವಾಗ ನಾವು ಏನು ನೆನೆಸಿಟ್ಕೊಂಡಿದ್ವಿ ಹುರಿದಿರೋ ಅಂಥ ಅಕ್ಕಿ ಕಾಳು, ನೀರು ಮತ್ತು ಅದನ್ನು ಆ್ಯಡ್ ಮಾಡಿಕೊಂಡು ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿವಾಗ 1 ಕಪ್ ಬೆಲ್ಲ ತರಿಸಿದ್ನಲ್ಲ ಅದು ಹಾಕ್ಕೊಂಡು ಸ್ವಲ್ಪ ಕರಗಿಸ್ಕೊಳ್ಳೋಣ. ಏನಾದರೂ ಇದ್ದರೆ ಅದು ಕರ್ಗೋಗಿ ಸೋದಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಾಯಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ. ಬಾಣಲಿ ಕಾಯಕ್ಕೆ ಇಟ್ಟಿದೆ, ಅದಕ್ಕೆ 1 ಸ್ಪೂನ್ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನಾವೇನು ಗೋಡಂಬಿ ದ್ರಾಕ್ಷಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಇವಾಗ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ಬ್ರೌನ್ ಕಲರ್ಗೆ ಎಲ್ಲ ಗೋಲ್ಡನ್ ಬಣ್ಣಕ್ಕೆ ತಿರುಗ್ತಾ ಇದೆ. ಸೊ ಇವಾಗ ದ್ರಾಕ್ಷಿ ಎಲ್ಲ ನೋಡಿ ಆಗ್ತಾಯಿದೆ. ಇದನ್ನೆಲ್ಲ ಎಲ್ಲನ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊತೀನಿ. ಬಾಣಲಿ ಏನಿತ್ತು ಅದಕ್ಕೆ ನಾನು ಇವಾಗ ಶಾವಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಅದ್ರ ಘಮ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಇದೇ ಥರ ಹುರ್ಕೊಳ್ಳಿ. ಈ ಶಾವಿಗೆ ಪಾಯಸ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ನಿಮಗೆ ಒಂದು ಸಲ ಗೊತ್ತಾಗುತ್ತೆ. ನಿಮ್ಮ ಮನೇಲಿ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ. ಹೆಸರು ಬೇಳೆ ಮತ್ತು ಶಾವಿಗೆ ಪಾಯಸ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ವಡೆ ಎಲ್ಲ ಮಾಡಿದ್ರೆ ಇದ್ರ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಹುರಿದಿಟ್ಕೊಂಡಿರೋದೆಲ್ಲ ಎತ್ತಿ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಒಳಗಡೆ ನಾನು ಬೇಯಿಸಿಟ್ಕೊಂಡಿರೋಂಥ ಹೆಸರು ಬೇಳೆ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ನಾನು ಇದನ್ನು 3 ವಿಷಲ್ ಕೂಗಿಸ್ಕೊಂಡಿದ್ದೆ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಏಲಕ್ಕಿ ಮತ್ತು ಅಕ್ಕಿ, ಇದನ್ನಿಷ್ಟನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಬೆಲ್ಲದ ನೀರ ನಾವು ಸೋದಿಸಿಟ್ಕೊಂಡಿದ್ವಿ, ಸೊ ಅದನ್ನು ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ರುಬ್ಬಾಕಿರೋದ್ರಿಂದ ಕಂಟಿನ್ಯೂಸ್ ಆಗಿ ನೀವು ಈ ಥರ ಅದನ್ನು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಈ ಥರ ತಿರುಗಿಸ್ತಾನೆ ಇರಿ ಸ್ವಲ್ಪ ಹೊತ್ತು. ನೋಡಿ
ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ, ಚೆನ್ನಾಗಿ ಮಳ್ತಾ ಇದೆಯಲ್ಲ. ಸೊ ಇದರೊಳಗಡೆ ಇವಾಗ ನಾವು ಹುರಿದಿಟ್ಕೊಂಡಿರೋ ಶಾವಿಗೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದಿಷ್ಟು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಒಟ್ಟಿಗೆ ಹಾಕ್ಕೊಂಡು ಇವಾಗ ಅಲ್ಲೇ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಶಾವಿಗೆ ಹಾಗೆ ಗಂಟಾಗಿ ಉಳ್ಕೊಬಿಡುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ನೋಡಿ ಇದು ಇವಾಗ ಕೊತ ಅಂತ ಕುದೀತಾ ಇದೆ. ಇವಾಗ ಇದು ಶಾವಿಗೆ ಸ್ವಲ್ಪ ಬೇಯಬೇಕು. ಸೊ ಹಾಗಾಗಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ರೆ ಬೇಗ ಬೇಯುತ್ತೆ. ಸೊ ಅದನ್ನು ಕ್ಲೋಸ್ ಮಾಡಿ ಇಟ್ಕೊತೀನಿ ಸ್ವಲ್ಪ ಹೊತ್ತು. ನೋಡಿ ಬಿಸಿ ಆದಂತಹ ಹೆಸರು ಬೇಳೆ ಶಾವಿಗೆ ಪಾಯಸ ರೆಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನೇಲಿ ಒಂದು ಸಲ ಪ್ರಿಪೇರ್ ಮಾಡ್ಕೊಳ್ಳಿ. ಹೇಗಿತ್ತು ಏನು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.